ನಮಸ್ಕಾರ ಸ್ನೇಹಿತರೆ, ಸನ್ ಯೋಗಿಂಗ್ ಪಾತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಒತ್ತಡದ ಜೀವನದಲ್ಲಿ ನಮಗೆಲ್ಲರಿಗೂ ಬೇಕಾಗಿರುವುದು ಮನಸ್ಸಿನ ಶಾಂತಿ ಮತ್ತು ಆರೋಗ್ಯವಂತ ದೇಹ. ಇದಕ್ಕೆ ಅತ್ಯಂತ ಪುರಾತನ ಮತ್ತು ವೈಜ್ಞಾನಿಕ ಮಾರ್ಗವೆಂದರೆ ಅದು ಮಹರ್ಷಿ ಪತಂಜಲಿಗಳು ನೀಡಿದಂತಹ ಅಷ್ಟಾಂಗ ಯೋಗ. ಅಷ್ಟಾಂಗ ಎಂದರೆ 8 ಅಂಗಗಳು ಎಂದರ್ಥ. ಇದು ಕೇವಲ ದೈಹಿಕ ವ್ಯಾಯಾಮವಲ್ಲ, ಇದು ಆತ್ಮದ ಉನ್ನತಿಯ ಹಾದಿ. ಇಂದಿನ ಈ ವಿಡಿಯೋದಲ್ಲಿ ನಾವು ಅಷ್ಟಾಂಗ ಯೋಗದ 8 ಹಂತಗಳನ್ನು ಆಳವಾಗಿ ತಿಳಿಯೋಣ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ಯೋಗದ ಬಗ್ಗೆ ನಿಮ್ಮ ದೃಷ್ಟಿಕೋನವೇ ಬದಲಾಗುತ್ತದೆ. ಹಾಗಾಗಿ ಕೊನೆಯವರೆಗೂ ನಮ್ಮ ಜೊತೆ ಇರಿ, ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಈ ಒಂದು ಪವಿತ್ರ ವಿಷಯವನ್ನು ಆರಂಭಿಸುವ ಮುನ್ನ ಜಗತ್ತಿಗೆ ಯೋಗವನ್ನು ನೀಡಿದಂತಹ ಮಹರ್ಷಿ ಪತಂಜಲಿಗಳಿಗೆ ಪ್ರಾರ್ಥನೆಯ ಮೂಲಕ ಸ್ಮರಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಈ ಒಂದು ಪ್ರಾರ್ಥನೆಯ ಅರ್ಥವೇನೆಂತಂದರೆ, ಮನಸ್ಸಿನ ಅಶುದ್ಧತೆಯನ್ನು ಯೋಗದಿಂದ, ಮಾತಿನ ಅಶುದ್ಧತೆಯನ್ನು ವ್ಯಾಕರಣದಿಂದ ಮತ್ತು ದೇಹದ ಕಾಯಿಲೆಗಳನ್ನು ಆಯುರ್ವೇದದಿಂದ ಗುಣಪಡಿಸಿದ ಪತಂಜಲಿ ಮುನಿಗಳಿಗೆ ನನ್ನ ನಮನಗಳು ಎಂದರ್ಥ. ಇನ್ನು ಅಷ್ಟಾಂಗ ಯೋಗದ ಕಿರು ಪರಿಚಯ ಏನಪ್ಪ ಅಂತಂದರೆ, ಅಷ್ಟಾಂಗ ಎಂದರೆ 8 ಅಂಗಗಳು. ಇದನ್ನು ಒಂದು ಮರಕ್ಕೆ ಹೋಲಿಸಬಹುದು. ಅಂದರೆ ಮರಕ್ಕೆ ಬೇರು, ಕಾಂಡ, ಕೊಂಬೆಗಳು ಹೇಗೆ ಮುಖ್ಯವೋ ಹಾಗೆಯೇ ನಮ್ಮ ಜೀವನಕ್ಕೆ ಈ 8 ಹಂತಗಳು ತುಂಬ ಮುಖ್ಯ. ಅವುಗಳೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಮೊದಲನೆಯದಾಗಿ ಯಮ. ಯಮ ಅಂತಂದರೆ ಸಾಮಾಜಿಕ ಶಿಸ್ತು. ಇದು ನಾವು ಸಮಾಜದ ಜೊತೆ ಹೇಗಿರಬೇಕು ಎಂದು ಕಲಿಸುತ್ತದೆ. ಇದರಲ್ಲಿ 5 ತತ್ವಗಳಿವೆ. ಅದರಲ್ಲಿ ಮೊದಲನೆಯದು ಅಹಿಂಸೆ. ಕೇವಲ ಒಬ್ಬರಿಗೆ ಹೊಡೆಯುವುದು ಮಾತ್ರ ಹಿಂಸೆಯಲ್ಲ. ಉದಾಹರಣೆಗೆ, ನಿಮ್ಮ ಆಫೀಸ್ನಲ್ಲಿ ಸಣ್ಣ ತಪ್ಪು ಮಾಡಿದಂತಹ ಜೂನಿಯರ್ ಮೇಲೆ ಎಲ್ಲರ ಮುಂದೆ ಕೂಗಾಡುವುದು ಕೂಡ ಮಾನಸಿಕ ಹಿಂಸೆ. ಅದನ್ನು ತಡೆಯುವುದೇ ಅಹಿಂಸೆ. ಎರಡನೆಯದಾಗಿ ಸತ್ಯ. ಪರಿಸ್ಥಿತಿಗೆ ತಕ್ಕಂತೆ ಮಾತು ಬದಲಿಸದಿರುವುದು. ಅಂದರೆ ಕಷ್ಟವಾದರೂ ಸರಿ, ಪ್ರಾಮಾಣಿಕವಾಗಿ ತಪ್ಪಿ ಒಪ್ಪಿಕೊಳ್ಳುವುದೇ ಸತ್ಯ. ಮೂರನೆಯದಾಗಿ ಅಸ್ಥೇಯ. ಕಳ್ಳತನ ಮಾಡದಿರುವುದು. ಉದಾಹರಣೆಗೆ, ಇಂದಿನ ಕಾಲದಲ್ಲಿ ಇನ್ನೊಬ್ಬರ ಐಡಿಯಾವನ್ನು ತಮ್ಮದು ಎಂದು ಹೇಳಿಕೊಳ್ಳುವುದು ಕೂಡ ಒಂದು ಕಳ್ಳತನವೇ. ನಾಲ್ಕನೆಯದು ಬ್ರಹ್ಮಚರ್ಯ, ಶಕ್ತಿಯ ಸಂಯಮ. ಉದಾಹರಣೆಗೆ, ಲೈಂಗಿಕತೆ ಮಾತ್ರವಲ್ಲ, ಫೋನಿನಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡಿ ಶಕ್ತಿ ಪೋಲು ಮಾಡದಿರುವುದು ಕೂಡ ಒಂದು ಬ್ರಹ್ಮಚರ್ಯ ಪಾಲನೆಯೇ. ಐದನೆಯದು ಅಪರಿಗ್ರಹ, ಅತಿಯಾದ ಆಸೆ ಬಿಡುವುದು. ಉದಾಹರಣೆಗೆ, ನಮ್ಮ ಹಳೆಯ ಬಟ್ಟೆಗಳು ಸಾಕಷ್ಟಿದ್ದರೂ ಕೂಡ ಕೇವಲ ಫೋನ್ನಲ್ಲಿ ನೋಡಿ ಆಫರ್ ಇದೆ ಎಂದು ಅನಗತ್ಯವಾಗಿ ಹೊಸದನ್ನು ಖರೀದಿಸಿರುವುದು ಅಪರಿಗ್ರಹ. ಇನ್ನು ಎರಡನೆಯದಾಗಿ ನಿಯಮ, ವೈಯಕ್ತಿಕ ಶಿಸ್ತು. ಅಂದರೆ ಇದು ನಮ್ಮ ಒಳಗಿನ ಪ್ರಪಂಚವನ್ನು ಸರಿಪಡಿಸುವಂಥದ್ದು. ಅದರಲ್ಲಿ ಮತ್ತೆ 5 ತತ್ವಗಳಿವೆ. ಅವುಗಳಲ್ಲಿ ಮೊದಲನೆಯದು ಶೌಚ. ಒಳಗೂ ಹೊರಗೂ ಶುದ್ಧತೆ. ಅಂದರೆ ಸ್ನಾನ ಮಾಡುವುದು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯವೋ ಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಳ್ಳದೆ ಇರುವುದು ಕೂಡ ಅಷ್ಟೇ ಮುಖ್ಯ. ಎರಡನೆಯದಾಗಿ ಸಂತೋಷ. ಇರುವುದರಲ್ಲಿ ತೃಪ್ತಿ. ಅಂದರೆ ನಮಗೆ ಸಣ್ಣ ಸಂಬಳವೇ ಇರಲಿ ಅಥವಾ ದೊಡ್ಡ ಸಂಬಳವೇ ಇರಲಿ, ಇದ್ದಿದ್ದರಲ್ಲಿ ಖುಷಿ ಪಡುವುದು. ಅವನಿಗೆ ದೊಡ್ಡ ಕಾರಿದೆ, ನನಗಿಲ್ಲ ಎಂದು ಕೊರಗದಿರುವುದು. ಮೂರನೆಯದು ಶಿಸ್ತುಬದ್ಧ ಜೀವನ. ಉದಾಹರಣೆಗೆ, ಚಳಿ ಇದ್ದರೂ ಬೆಳಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡುವುದು ಒಂದು ತಪಸ್ಸು. ಅಥವಾ ನಾವು ಏನೇ ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ದರೂ ಕೂಡ ಅದನ್ನು ಶ್ರದ್ಧೆ, ಭಕ್ತಿಯಿಂದ, ನಿಷ್ಠೆಯಿಂದ ಸರಿಯಾಗಿ ಮಾಡುವುದು ಕೂಡ ಒಂದು ತಪಸ್ಸೆ. ಇನ್ನು ನಾಲ್ಕನೆಯದು ಸ್ವಾಧ್ಯಾಯ, ಆತ್ಮಾವಲೋಕನ ಮಾಡಿಕೊಳ್ಳುವುದು. ಉದಾಹರಣೆಗೆ, ಮಲಗುವ ಮುನ್ನ ಇಂದು ನಾನು ಮಾಡಿದ ತಪ್ಪುಗಳೇನು ಎಂದು ಯೋಚಿಸುವುದು ಮತ್ತು ಒಳ್ಳೆಯ ಪುಸ್ತಕಗಳನ್ನು ಓದುವುದು. ಇನ್ನು ಕೊನೆಯದಾಗಿ ಈಶ್ವರ ಪ್ರಣಿಧಾನ, ಸಮರ್ಪಣಾ ಭಾವ. ಉದಾಹರಣೆಗೆ, ಫಲಿತಾಂಶ ಏನೇ ಇರಲಿ ಅದು ದೇವರ ಇಚ್ಛೆ ಎಂದು ಕೆಲಸ ಮಾಡುವಂಥದ್ದು. ಇನ್ನು ಮೂರನೆಯದಾಗಿ ಆಸನ, ಇದು ದೈಹಿಕ ಭಂಗಿ. ಹೆಚ್ಚಿನವರು ಯೋಗ ಎಂದರೆ ಕೇವಲ ಆಸನ ಎಂದು ತಿಳಿಯುತ್ತಾರೆ. ಆದರೆ ಇದು 3ನೆಯ ಹಂತ ಮಾತ್ರ. ಪತಂಜಲಿಗಳ ಪ್ರಕಾರ ಸ್ಥಿರಂ ಸುಖಂ ಆಸನ. ಅಂದರೆ ಯಾವ ಸ್ಥಿತಿಯಲ್ಲಿ ನೀವು ಸುಖವಾಗಿ ಮತ್ತು ಸ್ಥಿರವಾಗಿ ಕುಳಿತುಕೊಳ್ಳಬಲ್ಲಿರೋ ಅದೇ ಆಸನ. ಆಸನಗಳು ನಮ್ಮ ದೇಹವನ್ನು ಸದೃಢಗೊಳಿಸಿ ದೀರ್ಘಕಾಲ ಧ್ಯಾನದಲ್ಲಿ ಕುಳಿತುಕೊಳ್ಳಲು ಸಿದ್ಧಪಡಿಸುತ್ತದೆ. ಇನ್ನು 4ನೇದಾಗಿ ಪ್ರಾಣಾಯಾಮ. ಪ್ರಾಣಾಯಾಮ ಅಂತಂದರೆ ಉಸಿರಾಟದ ನಿಯಂತ್ರಣ. ಪ್ರಾಣ ಎಂದರೆ ಉಸಿರು ಅಥವಾ ಚೈತನ್ಯ. ಉಸಿರಾಟವನ್ನು ನಿಯಂತ್ರಿಸುವುದರ ಮೂಲಕ ನಾವು ಮನಸ್ಸನ್ನು ನಿಯಂತ್ರಿಸಬಹುದು. ಪ್ರಾಣಾಯಾಮವು ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸುವುದಲ್ಲದೆ ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಸರಿಯಾದ ಉಸಿರಾಟವೇ ದೀರ್ಘಾಯುಷ್ಯದ ರಹಸ್ಯ. ಇನ್ನು 5ನೇದಾಗಿ ಪ್ರತ್ಯಾಹಾರ. ಇದನ್ನು ಇಂದ್ರಿಯಗಳ ನಿಗ್ರಹ ಅಂತಲೂ ಕೂಡ ಕರೆಯುತ್ತಾರೆ. ಇದು ಹೊರಗಿನ ಪ್ರಪಂಚದಿಂದ ನಮ್ಮ ಇಂದ್ರಿಯಗಳನ್ನು ಒಳಮುಖವಾಗಿ ತಿರುಗಿಸುವ ಒಂದು ಪ್ರಕ್ರಿಯೆ.
ಆಮೆಯು ಅಪಾಯ ಬಂದಾಗ ತನ್ನ ಕಾಲುಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುವಂತೆ ನಾವು ಹೊರಗಿನ ಗದ್ದಲದಿಂದ ನಮ್ಮ ಮನಸ್ಸನ್ನು ಬಿಡಿಸಿ ಒಳಗಿನ ಶಾಂತಿಯತ್ತ ಕೊಂಡೊಯ್ಯುವುದೇ ಪ್ರತ್ಯಾಹಾರ. ಇನ್ನು 6ನೇಯದು ಧಾರಣ. ಪ್ರತ್ಯಾಹಾರದ ಮೂಲಕ ಇಂದ್ರಿಯಗಳನ್ನು ಒಳಕ್ಕೆ ಎಳೆದುಕೊಂಡ ನಂತರ ಮನಸ್ಸನ್ನು ಒಂದು ನಿರ್ದಿಷ್ಟ ಬಿಂದುವಿನ ಮೇಲೆ ನಿಲ್ಲಿಸುವುದೇ ಧಾರಣ. ನಮ್ಮ ಮನಸ್ಸು ಒಂದು ಕೋತಿಯಂತೆ ಸದಾ ಓಡಾಡುತ್ತಿರುತ್ತದೆ. ಆ ಕೋತಿಯನ್ನು ಒಂದು ಕಂಬಕ್ಕೆ ಕಟ್ಟು ಹಾಕುವುದೇ ಧಾರಣ. ನೀವು ನಿಮ್ಮ ಉಸಿರಾಟದ ಮೇಲೆ, ಒಂದು ಮಂತ್ರದ ಮೇಲೆ ಅಥವಾ ನಿಮ್ಮ ಹೃದಯದ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದೇ ಧಾರಣ. ಇನ್ನು 7ನೇಯದ್ದಾಗಿ ಧ್ಯಾನ ಅಂದರೆ ಅಖಂಡ ಏಕಾಗ್ರತೆ. ಧಾರಣವು ಪರಿಪಕ್ವವಾದಾಗ ಅದು ಧ್ಯಾನವಾಗಿ ಬದಲಾಗುತ್ತದೆ. ಇದು ಧಾರಣದ ಮುಂದಿನ ಹಂತ. ಧಾರಣದಲ್ಲಿ ನಾವು ಮನಸ್ಸನ್ನು ಎಳೆದು ತಂದು ನಿಲ್ಲಿಸಬೇಕಾಗುತ್ತದೆ. ಆದರೆ ಧ್ಯಾನದಲ್ಲಿ ಆ ಏಕಾಗ್ರತೆಯು ಯಾವುದೇ ಅಡೆತಡೆ ಇಲ್ಲದೆ ನಿರಂತರವಾಗಿ ಹರಿಯುತ್ತದೆ. ಉದಾಹರಣೆಗೆ, ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಎಣ್ಣೆಯನ್ನು ಸುರಿಸುವಾಗ ಅದು ಹೇಗೆ ಕಟ್ಟಾಗದೆ ಒಂದೇ ಸಮನೆ ಹರಿಯುತ್ತದೆಯೋ ಹಾಗೆಯೇ ನಿಮ್ಮ ಆಲೋಚನೆಗಳು ಕೇವಲ ಒಂದೇ ವಸ್ತುವಿನ ಮೇಲೆ ನಿರಂತರವಾಗಿ ಹರಿಯುವುದೇ ಧ್ಯಾನ. ಇನ್ನು ಕೊನೆಯದಾಗಿ 8ನೇ ಅಂಗ ಸಮಾಧಿ. ಇದನ್ನು ಪರಮಾನಂದ ಅಥವಾ ಲೀನವಾಗುವುದು ಅಂತ ಕರೆಯುತ್ತಾರೆ. ಇದು ಯೋಗದ ಅಂತಿಮ ಗುರಿ. ಇಲ್ಲಿ ಧ್ಯಾನ ಮಾಡುವವನು ಮತ್ತು ಧ್ಯಾನದ ವಸ್ತು ಒಂದೇ ಆಗಿಬಿಡುತ್ತಾನೆ. ಸಮಾಧಿ ಅಂದರೆ ಸಮ್ ಪ್ಲಸ್ ದಿ, ಅಂದರೆ ಬುದ್ಧಿಯು ಸಮಸ್ಥಿತಿಗೆ ತಲುಪುವುದು. ಇಲ್ಲಿ ನಾನು ಧ್ಯಾನ ಮಾಡುತ್ತಿದ್ದೇನೆ ಎಂಬ ಅರಿವು ಕೂಡ ಮಾಯವಾಗಿ ಕೇವಲ ಆ ದೈವಿಕ ಪ್ರಜ್ಞೆ ಮಾತ್ರ ಉಳಿಯುತ್ತದೆ. ಉದಾಹರಣೆಗೆ, ಒಂದು ಉಪ್ಪಿನ ಬೊಂಬೆಯು ಸಮುದ್ರದ ಆಳವನ್ನು ಅಳೆಯಲು ಹೋದರೆ ಏನಾಗುತ್ತದೆ? ಅದು ಸಮುದ್ರದ ನೀರನ್ನು ಮುಟ್ಟಿದ ತಕ್ಷಣ ಕರಗಿ ಸಮುದ್ರವೇ ಆಗಿಬಿಡುತ್ತದೆ. ಹಾಗೆಯೇ ಸಾಧಕನು ಪರಮಾತ್ಮನಲ್ಲಿ ಲೀನವಾಗುವುದೇ ಸಮಾಧಿ. ಸ್ನೇಹಿತರೆ, ಅಷ್ಟಾಂಗ ಯೋಗ ಎಂಬುದು ಕೇವಲ 1 ಗಂಟೆಯ ಯೋಗಾಭ್ಯಾಸವಲ್ಲ, ಅದು ಒಂದು ಜೀವನ ಪದ್ಧತಿ. ಈ 8 ಹಂತಗಳನ್ನು ಹಂತ ಹಂತವಾಗಿ ಪಾಲಿಸುವುದರಿಂದ ನಾವು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆಯನ್ನು ಪಡೆಯಬಹುದು. ನಿಮ್ಮ ಜೀವನದಲ್ಲಿ ಈ 8 ಹಂತಗಳಲ್ಲಿ ಯಾವುದನ್ನು ಅಳವಡಿಸಿಕೊಳ್ಳಲು ನೀವು ಬಯಸುತ್ತೀರಿ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸನ್ ಯೋಗಿ ಪಾತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.